महापरगुरुभ्यो नमः. श्रीमदानन्दतीर्थभगवत्पादाचार्यगुरुभ्यो नमः. हरि ओम. नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते. धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं. चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीरैतीर्थवाक्. नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदद्यवारानिधीन्. श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे. विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरि ओम्. ಅಶ್ವತ್ಥಾಮಾಚಾರ್ಯರು ಹಾಗೂ ಅರ್ಜುನಲ್ಲಿ ಆದಂತಹ ಯುದ್ಧ ನೀವು ಕೇಳಿದ್ದೀರಿ. ಎಷ್ಟು ಬಾರಿ ಘನಘೋರವಾದ ಯುದ್ಧವನ್ನು ಆಡಿದಾಗಲೂ ಕೃಷ್ಣನ ಪೂರ್ಣವಾದ ಅನುಗ್ರಹದಿಂದ ಅಶ್ವತ್ಥಾಮಾಚಾರ್ಯರು ಎಷ್ಟು ಬಾರಿ ಅರ್ಜುನನನ್ನು ಮೂರ್ಛೆಗೊಳಿಸಿದರೂ ಪುನಃ ಆಲಿಂಗನ ಮಾಡ್ತಾ ಮಾಡುತ್ತಾ ಬಲವನ್ನು ದೇಹದಲ್ಲಿ ತುಂಬುತ್ತಾ ಅರ್ಜುನನನ್ನು ಕಾಪಾಡಿದ್ದಾನೆ ಕೃಷ್ಣ ಪರಮಾತ್ಮ. ಹಾಗಾಗಿ ತಾವು ವಿಚಾರ ಮಾಡಿದರಂತೆ ಅಶ್ವತ್ಥಾಮಾಚಾರ್ಯರು, ಇನ್ನು ಮೇಲೆ ಹೀಗೆ ಎಷ್ಟು ಬಾರಿ ನಾನು ಯುದ್ಧ ಅರ್ಜುನ ಜೊತೆಗೆ ಆಡಿದರೂ ಕೂಡ ನಾನು ಸೋತು ಹೋಗ್ತೇನೆ ಅಂತ ಅನಿಸ್ತದೆ, ಅಥವಾ ನನ್ನಿಂದ ಅರ್ಜುನನಿಗೆ ಏನೂ ಪೀಡೆ ಆಗೋದಿಲ್ಲ ಅಂತ ಅನಿಸ್ತದೆ. ಚಿಂತೆಯಾಮಾಸ ನೇತಸ್ಮಾದಧಿಕಂ ಶಕ್ಯತೆ ಅರ್ಜುನೇ, ಈ ಅರ್ಜುನನಿಗೆ ಇದಕ್ಕಿಂತ ಹೆಚ್ಚು ನಾನು ಏನೂ ಮಾಡಲು ಸಾಧ್ಯವಿಲ್ಲ. ಎಷ್ಟೆಲ್ಲ ಮಾಡಿದೆ, ಆದರೂ ಅರ್ಜುನನಿಗೆ ಏನೂ ಆಗದೇ ಇದ್ದಾಗ ಇದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡಿದಾಗ ಸಾರಥಿತ್ವಾತ್ ಕೇಶವಸ್ಯ, ಮೊಟ್ಟ ಮೊದಲಿಗೆ ತಲೆಗೆ ಬಂದದ್ದು ಅಶ್ವತ್ಥಾಮಾಚಾರ್ಯರಿಗೆ ಸಾರಥಿತ್ವಾತ್ ಕೇಶವಸ್ಯ. ಕೃಷ್ಣ ಎಲ್ಲದಕ್ಕೂ ಮೂಲಭೂತನಾದ ಕಾರಣನಾಗಿದ್ದಾನೆ. ಹಾಗಾಗಿ ಅವನು ಇದ್ದಾಗ ಅವನ ಪಕ್ಷ ಎಂದೂ ಸೋಲೋದಿಲ್ಲ. ಮತ್ತು ಧ್ವಜಸ್ತತ್ವಾದ್ ಹನುಮತಃ, ಧ್ವಜದಲ್ಲಿ ಹನುಮಂತ ದೇವರಿದ್ದಾರೆ. ಸರ್ವೋತ್ತಮನಾದ ಭಗವಂತ ಒಂದು ಕಡೆ ಇದ್ದಾನೆ, ಎರಡನೇದ್ದು ಧ್ವಜದಲ್ಲಿ ಹನುಮಂತ ದೇವರಿದ್ದಾರೆ. ಸರ್ವೋತ್ತಮನಾದಂತಹ ಪರಮಾತ್ಮ ಹನುಮಂತ ಇವರಿಗಿಂತ ಬಲಶಾಲಿಗಳು, ಜ್ಯೇಷ್ಠರು, ಶ್ರೇಷ್ಠರು ಜಗತ್ತಿನಲ್ಲಿ ಯಾರು ಇರಲು ಸಾಧ್ಯ? ಪರಮಾತ್ಮ ಒಬ್ಬನಿದ್ದಾನೆ, ಈ ಕಡೆ ಹನುಮಂತ ದೇವರು ಧ್ವಜದಲ್ಲಿ ಇದ್ದಾರೆ. ಮತ್ತು ಸರ್ವೋತ್ತಮವಾದ ಗಾಂಡೀವ, ಎಲ್ಲ ಸರ್ವೋತ್ತಮವಾದ ವಸ್ತುಗಳು ಸ್ವಯಂ ಪರಮಾತ್ಮ. ಇನ್ನು ಭೀಮಸೇನ ದೇವರು, ಇನಿ ಗಾಂಡೀವ, ಅಕ್ಷಯ್ಯವಾದಂತಹ ಬತ್ತಳಿಕೆ, ಇಷ್ಟೆಲ್ಲ ಇದ್ದಾಗ ಏನಾಗಲು ಸಾಧ್ಯ? ಅವಧ್ಯತ್ವ ತಥಾ ಅಶ್ವಾನ, ಅಶ್ವಗಳು ಕೂಡ ಎಂದೂ ಸಾಯಲು ಸಾಧ್ಯವಾಗದೇ ಇದ್ದ ಗಟ್ಟಿಮುಟ್ಟಿಯಾದಂತಹ ಗಜಗಳು, ಅಶ್ವಗಳಿವೆ. ಹಾಗಾಗಿ
ರಥ ಅಭೇದ್ಯವಾಗಿದೆ, ಕುದುರೆಗಳು ಅಭೇದ್ಯವಾಗಿವೆ, ಗಾಂಡೀವ, ಧ್ವಜದಲ್ಲಿ ಹನುಮಂತ ಮತ್ತು ಸಾರಥ್ಯವನ್ನು ಮಾಡುವ ಸಾರಥಿ ಸ್ವಯಂ ಕೃಷ್ಣ ಪರಮಾತ್ಮ. ಅಥೋ ಯೋದ್ಧಂ ಸಮರ್ಥೋಪಿ, ನಾನು ಅರ್ಜುನನ ಜೊತೆಗೆ ಯುದ್ಧವಾಡಲು ಅತ್ಯಂತ ಸಮರ್ಥನಾಗಿದ್ದರೂ ಕೂಡ ಇಷ್ಟು ಅಪ್ರತಿಮವಾದ ವಸ್ತುಗಳು ಜೊತೆಗೆ ಇದ್ದಾಗ ನಾನು ಏನೂ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತನ್ನೋದನ್ನು ಚಿಂತೆಯಾಮಾಸ. ಈ ರೀತಿಯಾಗಿ ಚಿಂತೆಯನ್ನು ಮಾಡಿ ದುರ್ಯೋಧನಿಗೆ ಹೇಳುತ್ತಾರೆ, ಇನ್ನ ಮೇಲೆ ನನಗಾಗುವುದಿಲ್ಲಪ್ಪ, ನಾನು ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಆಯಿತು ಅಂತ ಹೇಳಿ ತಾವು ದೂರಾಗಿ ಹೋಗ್ತಾರೆ. ಇತ್ಯುಕ್ತೋ ದರ್ಶಯಾಮಾಸ. ಬೇರೆ ಕಡೆಗೆ ಹೋದಾಗ ಮತ್ತೆ ಘನಘೋರವಾದ ಯುದ್ಧವನ್ನಾಡಿದ್ದಾರೆ. ಅರ್ಜುನನನ್ನು ಬಿಟ್ಟಿದ್ದಾರೆ ಅಷ್ಟೇ. ಬಹಳ ಬಾರಿ ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಪೀಡೆ ಕೊಡುವ ಪ್ರಯತ್ನ ಪಟ್ಟಾಗಲೂ ಕೃಷ್ಣ ಕಾಪಾಡಿದ್ದಾನೆ. ಹಾಗಾಗಿ ಅರ್ಜುನನನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತೀನಿ ಅಂತ ಹೋಗಿದ್ದಾರೆ. ಅಲ್ಲಿ ಧೃಷ್ಟದ್ಯುಮ್ನ ಇದ್ದಾನೆ. ಧೃಷ್ಟದ್ಯುಮ್ನ ಮೊದಲಿಗೆ ಇವರು ಬೇಸತ್ತು ಸಾಕಾಗಿ ಸುಸ್ತಾದವರಂತೆ ಸ್ವಲ್ಪ ಬೇಸರಿಸಿಕೊಂಡು ಇದ್ದಾರೆ ಅಶ್ವತ್ಥಾಮಾಚಾರ್ಯರು. ಆ ಸಮಯಕ್ಕೆ ಧೃಷ್ಟದ್ಯುಮ್ನ ಕಂಡಿದ್ದಾನೆ. ಧೃಷ್ಟದ್ಯುಮ್ನ ಖಡ್ಗವನ್ನು ತೋರಿಸಿ ಅಶ್ವತ್ಥಾಮಾಚಾರ್ಯರನ್ನು ಚಿಡಾಯಿಸ್ತಾ ಇದ್ದಾನೆ, ಕುಚೇಷ್ಟೆಯನ್ನು ಮಾಡುತ್ತಾ ಇದ್ದಾನೆ. ಅಗೋ, ಇದೇ ನಿಮ್ಮ ತಂದೆಯನ್ನ ಸಂಹಾರ ಮಾಡಿದ ಖಡ್ಗ, ಈ ಖಡ್ಗದಿಂದ ನಿನ್ನನ್ನೂ ಸಂಹಾರ ಮಾಡುತ್ತೇನೆ. ಯಾವ ಖಡ್ಗವನ್ನು ಚಾಲಿಸಿ ನಿನ್ನ ತಂದೆಯ ರುಂಡವನ್ನು ಕತ್ತರಿಸಿ ಹಾಕಿದ್ನೋ ಅದೇ ಖಡ್ಗ ಇದೆ. ಈ ಖಡ್ಗದಿಂದ ನಿನ್ನನ್ನು ಸಂಹಾರ ಮಾಡ್ತೇನೆ ಅಂತ ತೋರಿಸುವ ಮುಖಾಂತರವನನ್ನು ಚಿಡಾಯಿಸ್ತಾ ಇದ್ದಾನೆ. ಇತ್ಯುಕ್ತೋ ದರ್ಶಯಾಮಾಸ ಪಾರ್ಶ್ವದ ಖಡ್ಗಮುತ್ತಮಂ ಅಯಂ ತವ ಪಿತುರ್ಹಂತ ವದಶ್ಯತಿ ತವೋತ್ತರಂ. ಇದನ್ನು ನಿನ್ನನ್ನು ಸಂಹಾರ ಮಾಡ್ತದೆ, ವಿಚಾರ ಮಾಡು. ಇತ್ಯುಕ್ತ ಧನುರಾದಾಯ ವವರ್ಷದ ಶರಾನ್ಬಹು. ಇಷ್ಟು ಹೇಳಿದ ಕೂಡ ಸಿಟ್ಟಿಗೆ ಬಂದು ಶರಗಳ ಮಳೆಯನ್ನು ಸುರಿಸಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಇತ್ಯುಕ್ತ ಧನುರಾದಾಯ ವವರ್ಷಚ ಶರಾನ್ ಬಹೂನ್ ತಯೋರಭವತ ಯುದ್ಧಂ ತುಮಲಂ ಲೋಮಹರ್ಷಣಂ. ಮತ್ತೆ ಧೃಷ್ಟದ್ಯುಮ್ನನಿಗೆ ಮತ್ತು ಅಶ್ವತ್ಥಾಮಾಚಾರ್ಯರಿಗೆ ಘನಘೋರವಾದ ರೋಮಾಂಚಕಾರಿಯಾದಂತಹ ಯುದ್ಧವೂ ಆಗಿದೆ. ಸತತ್ರ ಪಾರ್ಷದಂ ದ್ರೋಣಿ ಕ್ಷಣೇನ ವಿರಥಾಯುಧಂ. ಅವನನ್ನು ವಿರಥನನ್ನಾಗಿ ಮಾಡಿದ್ದಾನೆ ಅಶ್ವತ್ಥಾಮಾಚಾರ್ಯರೇ. ಪುನಃ ಕೃತ್ವಾಂತರಾಯ ಶರಾಂಸ್ತೀಕ್ಷ್ಣಾನ್ ಮಮೋಜ ಜರಸ್ತದೆ ತ್ವಚಂಚ ಕ್ವಚಿತ್ ದ್ರೋಣಿ ಖಡ್ಗಹಸ್ತೇಭಿ ಜಗ್ನಿವಾನ್ ಖಡ್ಗೇನ ಸ ಶರೈ ಶಾಸ್ತ್ರೈ ಅಪಿ ನಿರ್ವಿಣ್ಯ ತ್ವಚಂ ತದ ಮೋರ್ವ್ಯಾಂ ಮಮಂಥ ಧನುಷ. ಇಷ್ಟು ನಡೀತಾ ಇದ್ದಾಗ ಮೊದಲೇ ಸಿಟ್ಟಾಗಿದ್ದರು ಅಶ್ವತ್ಥಾಮಾಚಾರ್ಯರು. ಸಿಗಬೇಕಾದದ್ದು ಎದುರಿಗೆ ಧೃಷ್ಟದ್ಯುಮ್ನೇ ಸಿಕ್ಕ. ಅಷ್ಟೇ ಅಲ್ಲದೇನೆ ತನ್ನ ತಂದೆಯನ್ನು ಕೊಂದಿದ್ದು ನೆನಪು ಮಾಡಿಕೊಟ್ಟು ಸಿಕ್ಕಿದ್ದಾನೆ. ಬಾಣಗಳ ಮಳೆಯನ್ನು ಸುರಿಸಿ ಅವನು ತ್ರಸ್ತನಾಗಿ ಧೃಷ್ಟದ್ಯುಮ್ನ ತಳಗೆ ಬಿದ್ದಿದ್ದಾನೆ. ಬಿದ್ದಾಗ ಆ ಧನುಸ್ಸಿನ ಕುತ್ತಿಗೆಯ ಮಧ್ಯದಲ್ಲಿ ಧನುಸ್ಸನ್ನು ಹಾಕಿ ದರ ಎಳಿತಾ ಕರೆದುಕೊಂಡು ಹೊಂಟಿದ್ದಾರೆ ಅಶ್ವತ್ಥಾಮಾಚಾರ್ಯ ಧೃಷ್ಟದ್ಯುಮ್ನನ್ನು. ಏನು ಪರಾಕ್ರಮ ನೋಡ್ರಿ ಅಶ್ವತ್ಥಾಮಾಚಾರ್ಯ. ಖಡ್ಗೇನ ಶಾಸ್ತ್ರೈ ಅಭಿನಿರ್ವಿಣ್ಯ ತ್ವಚಂ ತದ ಮೋರ್ವ್ಯಾಂ ಬಬಂಧ ಧನುಷಃ. ಆ ಧನುಸ್ಸನ್ನು ಕುತ್ತಿಗೆಯಲ್ಲಿ ಹಾಕಿ ಕರೆದುಕೊಂಡು ಹೊರಟಿದ್ದಾರೆ. ಈ ದೃಶ್ಯವನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತೋರಿಸ್ತಾನೆ. ನೋಡಲಿ, ಧೃಷ್ಟದ್ಯುಮ್ನನನ್ನು ಅಶ್ವತ್ಥಾಮಾಚಾರ್ಯ ಏನು ಅವಸ್ಥೆ ಮಾಡಿದ್ದಾರೆ. ಸತ್ಯ ಹೋಗ್ತಾನೆ, ಅವನನ್ನು ಕಾಪಾಡಬೇಕು ಅಂತ ಹೇಳಿದಾಗ ಪಾರ್ಥೋ ಭೀಮಶ್ಚೋಭಯತಃ ಶರೈ ಅಭಿಜಗ್ಮುಹು ತಾಭ್ಯಾಂ ವಜ್ರಸಹಿತೈ ಶರೈ ಅಭಿಹತೋ ವೃಷಂ. ಘನಘೋರವಾಗಿ ಒಂದು ಕಡೆಗೆ ಭೀಮಸೇನ ದೇವರು, ಮತ್ತೊಮ್ಮೆ ಅರ್ಜುನ, ಇಬ್ಬರೂ ಕೂಡ ಅಶ್ವತ್ಥಾಮಾಚಾರ್ಯರ ಮೇಲೆ ಧೃಷ್ಟದ್ಯುಮ್ನನನ್ನು ಕಾಪಾಡಬೇಕು, ಧೃಷ್ಟದ್ಯುಮ್ನ ಸತ್ಯ ಹೋಗ್ತಾನೆ ಅಂತ ಕೃಷ್ಣ ಹೇಳಿದ್ದಕ್ಕಾಗಿ ತಾವು ಇಬ್ಬರೂ ಘನಘೋರ ಯುದ್ಧವನ್ನು ಮಾಡಿದ್ದಕ್ಕೆ ಅಶ್ವತ್ಥಾಮಾಚಾರ್ಯರು ಆ ಧೃಷ್ಟದ್ಯುಮ್ನನನ್ನು ಬಿಟ್ಟಿದ್ದಾರೆ. ವಿಸರ್ಜ್ಯ ಪಾರ್ಷತಸ್ವೀಯಂ. ಅವನನ್ನು ಬಿಟ್ಟು ತಮ್ಮ ರಥದಲ್ಲಿ ಕೂತು ತಾವು ಮತ್ತೆ ಬೇರೆ ಕಡೆಗೆ ಹೋಗಿದ್ದಾರೆ. ಇಷ್ಟು ಕಥೆ ನಡೀತಾ ಇದೆ. ವಿಸರ್ಜ್ಯ ಪಾರ್ಷತಂ ಸ್ವೀಯಂ ಆರುರೋಹ ರಥಂ ಪುನಃ. ತಮ್ಮ ಮತ್ತೆ ರಥದಲ್ಲಿ ಕೂತು ತಾವು ಮುಂದೆ ಸಾಗಿದ್ದಾರೆ. ಜಗಾಮ ಚ ತಥೋನ್ಯತ್ರ ಪಾಂಚಾಲ್ಯೋಪಿ ರಥಂ ಪುನಃ
ಆರುಕ್ಷಾನ್ಯಂ ಸ್ವಾತ್ತಧನ್ವ ಕೃತವರಮಾಣಮಭ್ಯದತ್. ಆಗ ದುರ್ಯೋಧನನಿಗೂ ಮತ್ತು ನಕುಲ ಸಹದೇವರಿಗೂ ಘನಘೋರವಾದ ಯುದ್ಧವಾಗ್ತದೆ. ಮತ್ತು ಆ ಕಡೆಗೆ ಯುದ್ಧ ನಡೀತಾ ಇರ್ತದೆ. ಭೀಮನಿಗೂ ಮತ್ತು ಕರ್ಣನಿಗೂ ಮತ್ತೆ ಯುದ್ಧವಾಗ್ತದೆ. ನಿಶಾಯುದ್ಧೇ ಕರ್ಣಪುರ ಪ್ರಭಾಪಿತೌ. ಭೀಮನಿಗೆ ಕರ್ಣನಿಗೆ ಯುದ್ಧವಾದಾಗ ಮತ್ತೆ ಪುನಃ ಭೀಮನಿಂದ ಪೀಡೆಯನ್ನುಗೊಳ್ಳುತ್ತಾನೆ ಕರ್ಣ. ಹತಂ ಸಮೀಕ್ಷೆಯವ ಕರ್ಣ ಮುಂದೆ ನಿಂತಾಗಲೇನೆ ಭೀಮಸೇನ ದೇವರು ಕರ್ಣನಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ನಿಂದಿಸಿರ್ತಾರೆ. ಕರ್ಣನ ಕರ್ಣನ ತಮ್ಮಂದರನ್ನ ಕರ್ಣ ನೋಡ್ತಾ ಇದ್ದಾಗಲೇ ಭೀಮಸೇನ ದೇವರು ಕೊಂದು ಹಾಕಿಬಿಡ್ತಾರೆ. ಪಪಾತ ಭೂಮೋ ನಿವಾರ್ಯ ಕರ್ಣಂ ಚ ಶರೇರಮುಷ್ಯ ಸುನೋ ಶುಷೇಣಸ್ಯ ಶಿರಶ್ಚಕರ್ತಃ. ಶುಷೇಣ ಅಂತ ಕರ್ಣನ ತಮ್ಮ, ಅವನನ್ನು ಸಂಹಾರ ಮಾಡಿದ್ದಾರೆ. ಪಪಾತ ಭೂಮೋ ಸಪಿತು ಸಮೀಪೆ ಯಥಾಹತಃ ಸತ್ಯಸೇನೋ ಮುನೇವ. ಅವನನ್ನು ಸಂಹಾರ ಮಾಡಿದ್ದಾರೆ. ಆ ಭೀಮಸೇನ ದೇವರ ಅದ್ಭುತವಾದ ಪರಾಕ್ರಮ. ದ್ರೋಣಿ ಕೃಪಶ್ಚಾಸ್ತದೈವ ಜಗ್ಮತುಸ್ತದಾ ಭೀಮೋ ದ್ರೋಣಿ ಕರ್ಣೋ ಜಗಾಮ. ಇಷ್ಟು ಯುದ್ಧ ನಡೀತಾ ಇದೆ. ಮತ್ತೆ ಕರ್ಣನಿಗೂ ದೃಷ್ಟದ್ಯುಮ್ನಿಗೂ ಯುದ್ಧವಾಗಿದೆ ಮತ್ತು ಪರಸ್ಪರವಾಗಿ ಯುದ್ಧ ನಡೀತಾ ಇದೆ. ತಯೋರಾಸೀತ್ ಮಹದ್ಯುದ್ಧಂ ಚಿರಂ ಸಮಮವಿಶ್ರಿತಂ ತದೇವ ಸಾತ್ವಿಕಿ ವೀರೋ ದುರ್ಯೋಧನಮಪಾರಯತ. ಸಾತ್ವಿಕೆ ಬಂದಿದ್ದಾನೆ ದುರ್ಯೋಧನ. ನಿವಾರಿತ ಸಾತ್ವಿಕಿನ ರಣೇ ದುರ್ಯೋಧನೋ ನೃಪಃ ನಿಹತ್ಯ ಸಾತ್ವಿಕೇರಶ್ವಾನ್ ದ್ರೌಪದೇಯಶ್ಚವಾಭಿಮಾನ್. ಆಗ ಪಾಂಡವರ ಪಕ್ಷ ಒಂದು ಹಂತಕ್ಕೆ ಕೆಲವು ಸಮಯ ಹೀಗೆ ಬಂತು, ಸೋತು ಹೋಗಬೇಕೇನೋ ನಿರ್ವಿಣ್ಯವಾಗಿದೆ. ನಿಶಸ್ತ್ರವಾಗಿ ಪಾಂಡವರ ಸೈನ್ಯ, ಈ ಎಲ್ಲ ಮಹಾರಥಿಕರು ಅಶ್ವತ್ಥಾಮಾಚಾರ್ಯರು, ಕರ್ಣ, ದುರ್ಯೋಧನ, ದುಶ್ಯಾಸನ ಎಲ್ಲರೂ ಕೂಡಿ ಪಾಂಡವರ ಸೈನ್ಯವನ್ನು ಮತ್ತು ಭಯಗೊಳಿಸಿದ್ದಾರೆ. ಇಷ್ಟು ನಡೀತಾ ಇದೆ. ತಯೋ ವಿರಥೋರೇವ ಭಗ್ನಂ ತದ್ ಗಾಂಡಿವಂ ಬಲಂ ಸ್ವೀಯಂ ಬಹುಧಾ ವಿಭಿನ್ನಂ ಸಮವೀಕ್ಷ ಭೀಮೋ ಮೃಗರಾಜ ಕೇತು ಕೃತ್ವಾ ಧರಾ ಕಂಪಯನ್ ಉಗ್ರನಾದಂ. ಇಷ್ಟು ನಡೀತಾ ಇದ್ದಾಗ ಎಲ್ಲರೂ ಧಾವಿಸಿ ಹೊಂಟಿದ್ದಾರೆ ಒಂದು ಸಮಯದಲ್ಲಿ. ಆಗ ಭೀಮಸೇನ ದೇವರು ಏಕಾಗಿಯಾಗಿ ನಿಂತು ಸಿಂಹಧ್ವನಿಯನ್ನು ಮಾಡಿದ್ದಾರೆ. ಭಾರಿ ಘೋರವಾದ ಭೀಕರವಾದ ಧ್ವನಿಯನ್ನು ಮಾಡಿದ್ದಕ್ಕೆ ಭೂಮಿ ಕಂಪಿಸಿದೆ ಅಂತೆ. ಧರಾ ಕಂಪಯನ್ ಉಗ್ರನಾಥಂ ಪ್ರಣಯ ಭೆದತ್ ಕೌರವ ರಾಜ್ಯ ಸೈನ್ಯಂ ನಾದೇನ ಬಾಣೇನ ರುಕೋದರೇಣ ಭಗ್ನಂ ತದಾ ಕೌರವ ಸೈನ್ಯಮಾಶು. ಆ ಭೀಮಸೇನ ದೇವರ ಸಿಟ್ಟು, ಆ ಭೀಮಸೇನ ದೇವರ ಭೀಕರವಾದ ನಾದ, ಭೂಮಿ ನಡಿಗೆ ಹೋಗಿದೆ. ಎಲ್ಲರೂ ಚಲ್ಲಾಪಿಲ್ಲೆಯಾಗಿ ಓಡಿ ಹೋಗ್ತಾ ಇದ್ದಾರೆ, ಧಾವಿಸ್ತಾ ಇದ್ದಾರೆ. ದುರ್ಯೋಧನೇನ ದಿಶೋ ವಿದುದ್ರಾವ ಯೋಧನೋಪಿ. ಏನು ಮಾಡಬೇಕಪ್ಪ, ಭೀಮಸೇನ ದೇವರು ಹೀಗೆ ಸಿಟ್ಟಿಗೆ ಬಂದಿದ್ದಾರೆ, ಇಷ್ಟು ಪರಾಕ್ರಮ, ಅವರ ಗಾಂಭೀರ್ಯ ಏನು, ನಾದ ಏನು, ಅವರು ನೋಡಿ ಭಯಂಕರ ಭೀತನಾಗಿದ್ದಾನೆ. ದುರ್ಯೋಧನನೂ ಧಾವಿಸಿ ಓಡಿ ಹೋಗ್ತಾ ಇದ್ದಾನೆ. ಇಷ್ಟು ನಡೀತಾ ಇದೆ. ಹನ್ಯಮಾನಂ ದಿಶೋಯಾತಂ ಪಂಚಾಲೇರ್ ಭೀಮ ಸಂಶಯಾತ್ ಸುಯೋಧನ ಬಲಂ ದೃಷ್ಟ ಜ್ವಜ್ವಾಲ ಅಭಿರತ ಕೃತ. ಆಗ ಏನು ಮಾಡಬೇಕು ಅಂತ ತಿಳಿಯುತ್ತಾ ಇಲ್ಲ. ಆಗ ಕರ್ಣ ತಾನು ಅಮೋಘವಾದ ಪರಶುರಾಮ ದೇವರು ಕೊಟ್ಟಂತಹ ಒಂದು ಅಸ್ತ್ರವನ್ನು ತೆಗೆದುಕೊಂಡು ಬರ್ತಾನೆ. ಭಾರ್ಗವಾಸ್ತ್ರ ಅಂತ ಅದಕ್ಕೆ ಹೆಸರು. ಸೋ ಅಮೋಘಂ ರಾಮದೈವತ್ಯಂ ಅಸ್ತ್ರಂ ಭಾರ್ಗವ ಸಂಹಿತಂ. ಪರಶುರಾಮ ದೇವರ ಕೊಟ್ಟಂತಹ ಅಮೋಘವಾದ ಅಸ್ತ್ರ. ಆ ಅಸ್ತ್ರವಾದಕ್ಕೆ ಭಾರ್ಗವಾಸ್ತ್ರ ಅಂತ ಕರೀತಾರೆ. ಸರ್ವನಾಶಕಂ ದಿವ್ಯಂ ಅಪ್ರತಿದ್ವಂದಂ ಆದದೆ. ಅದರ ಜೊತೆಗೆ ಪ್ರತಿಯಾಗಿ ನಿಂತು ಯಾರು ಯುದ್ಧವಾಡಲು ಸಾಧ್ಯವಿಲ್ಲ. ಯಾರು ನಿಂದಿರ್ತಾರೋ ಅವರನ್ನು ಕೊಂದೇ ತಾನು ಮುಂದೆ ಹೋಗ್ತದೆ. ಅಷ್ಟು ಅಮೋಘವಾದ ಅಸ್ತ್ರ ಅದು. ಯಾವುದು? ಭಾರ್ಗವಾಸ್ತ್ರ. ಪರಶುರಾಮ ದೇವರು ಕರ್ಣನಿಗೆ ಕೊಟ್ಟಂತಹ ಅಸ್ತ್ರ. ತಚ್ಚ ಭೀಮ ಪುರೋಗೇಶು. ಭೀಮನ ಮುಂದೆ ಬಂದು ಆ ಅಸ್ತ್ರವನ್ನು ಬಿಡಬೇಕು ಅಂತ ಭೀಮನನ್ನು ಹುಡುಕ್ತಾ ಇದ್ದಾನೆ ಕರ್ಣ. ಯಾಕೆ? ಭೀಮನಿಂದ ಅಷ್ಟು ಅವನಿಗೆ ತೊಂದರೆ ಆಗಿಬಿಟ್ಟಿದೆ. ಭೀಮ ಇದ್ದರೆ ನಾವು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕರ್ಣನಿಗೆ ಪೂರ್ಣ ನಿಶ್ಚಯವಾದದ್ದರಿಂದ
ಭೀಮನನೇನಾದರೂ ಮಾಡಿ ಕೊಂದೇ ಹಾಕಬೇಕು. ಭೀಮ ಇದ್ದರೆ ನಾವು ಗೆಲ್ಲಿಕ್ಕಾಗೋದಿಲ್ಲ ಅಂತ ತದಸ್ತ್ರಂ ವರ್ಜಯಾಮಾಸ ಭೀಮಂ ರಾಮಪ್ರಸಾದತಃ. ಅಸ್ತ್ರವನ್ನು ಬಿಟ್ಟರೆ ಭೀಮನನ್ನು ಬಿಟ್ಟು ಎಲ್ಲರೂ ಓಡಿ ಹೋಗಿದ್ದಾರೆ. ಅನ್ನೇಚ ಋದು ಕೇಚಿತ್ ಇಷ್ಟ ಪ್ರಾಮು ಯಮಕ್ಷಯಂ. ಯಾರು ಅಲ್ಲೇ ನಿಂತಿದ್ದಾರೋ ಅವರನ್ನು ಕತ್ತರಿಸಿ ತಾನು ಅಸ್ತ್ರ ಮುಂದೆ ಹೋಗಿದೆ, ಎಲ್ಲರೂ ಯಮಪಟ್ಟಣಕ್ಕೆ ಹೋಗಿದ್ದಾರೆ ಎಂದು ಸತ್ತಿದ್ದಾರೆ. ಯಾರು ನಿಂತಿದ್ದಾರೋ ಅವರೆಲ್ಲ ಸತ್ತಿದ್ದಾರೆ, ಯಾರು ಓಡಿ ಹೋಗ್ತಾ ಇದ್ದಾರೋ ಅವರನ್ನು ಏನು ಮಾಡ್ತಾ ಇಲ್ಲ ಅಸ್ತ್ರ. ಪಲಾಯನ ಪಲಾಯನ ಯಾರು ಮಾಡ್ತಾರೋ ಅವರನ್ನು ಬಿಟ್ಟುಬಿಟ್ಟಿದೆ. ಆದರೆ ಏಕಾಕಿಯಾಗಿ ಭೀಮಸೇನ ದೇವರು ಮಾತ್ರ ಗಟ್ಟಿಮುಟ್ಟಿಯಾಗಿ ನಿಂತಿದ್ದಾರೆ. ಕರ್ಣ ಬಿಟ್ಟ ಅಸ್ತ್ರಕ್ಕೆ ನಾನೇ ಕೊಡಬೇಕು. ಪರಶುರಾಮ ದೇವರ ಅನುಗ್ರಹದಿಂದ ಭೀಮನಿಗೆ ಏನೂ ಸಮಸ್ಯೆ ಆಗಲಿಲ್ಲ ಆ ಅಸ್ತ್ರದಿಂದ ಅಂತ ಹೇಳ್ತದೆ ನೋಡ್ರಿ ತಾತ್ಪರ್ಯ. ತದಸ್ತ್ರಂ ವರ್ಜಯಾಮಾಸ ಭೀಮಂ ವರ್ಜಯಾಮಾಸ. ಆ ಅಸ್ತ್ರ ಭೀಮನನ್ನು ಬಿಟ್ಟು ಉಳಿದೆಲ್ಲರಿಗೂ ತೊಂದರೆ ಕೊಟ್ಟಿದೆ. ಅವರೆಲ್ಲ ಓಡಿ ಹೋಗಿದ್ದಾರೆ, ಕೆಲವರು ಸತ್ತು ಹೋಗಿದ್ದಾರೆ. ರಾಮಪ್ರಸಾದತಃ ಪರಶುರಾಮ ದೇವರ ಅನುಗ್ರಹದಿಂದ ಭಾರ್ಗವಾಸ್ತ್ರ ಭೀಮಸೇನ ದೇವರಿಗೆ ಏನೂ ಅಪಾಯವನ್ನು ತಂದಿಲ್ಲ. ಅನ್ನೇಚ ರುದುರುಹು ಕೇಚಿತ್ ಇಷ್ಟಾ ಪ್ರಾಪೋ ಯಮಕ್ಷಯಂ ನ ಹಿಕ್ಯಸ್ತ್ರಂ ದ್ರಾವಮಾಣ ತದಂಧಿ ತತ್ ಹಂತಿ ತೇನ ಪಾರ್ಶ್ವತಃ. ಯಾರು ಓಡಿ ಹೋಗ್ತಾ ಇದ್ದಾರೋ ಅವರನ್ನು ಸಂಹಾರ ಮಾಡ್ತಾ ಇಲ್ಲ ಈ ಅಸ್ತ್ರ. ಪಾಂಚಾಲ್ಯ ದ್ರೌಪದೇಯಾಶ್ಚ ಶೈನೇಯಾದ್ಯಾಶ್ಚ ಸರ್ವಶಃ ಪಾಲಯೇನ್ನುರ್ವಿರಿತ ಅರ್ಜುನೋಪ್ಯಸ್ತ್ರಂ. ಈ ಅಸ್ತ್ರವನ್ನು ಬಿಡಬೇಕಾದಾಗ ಅರ್ಜುನ ಇದ್ದಿದ್ದಿಲ್ಲ. ಅರ್ಜುನ ಓಡಿ ಹೋಗಲಿಲ್ಲಲ್ಲ, ಅರ್ಜುನ ಇದ್ದಿದ್ದೇ ಇಲ್ಲ. ಕೃಷ್ಣ ಅರ್ಜುನರು ಬೇರೆ ಕಡೆಗೆ ಇದ್ದರು. ಹಾಗಾಗಿ ವಾಸುದೇವಮಿದಂ ಪ್ರಾಹ ವರ್ಜಯಿದ್ದೇವ ಸೂಜಂ ಅನ್ಯತ್ರಯಾಮಿ. ಬೇರೆ ಕಡೆ ಹೋಗೋಣ. ಅರ್ಜುನ ತಿಳಿದುಕೊಂಡ ಕರ್ಣ ಅಸ್ತ್ರವನ್ನು ಬಿಡ್ತಾ ಇದ್ದಾನೆ. ಆ ಸಮಯಕ್ಕೆ ಅರ್ಜುನ ಕೃಷ್ಣನಿಗೆ ಹೇಳಿ ಬೇರೆ ಕಡೆಗೆ ರಥವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದ. ಹಾಗಾಗಿ ಅಸ್ತ್ರ ಪ್ರಯೋಗ ಮಾಡಿದಾಗ ಯಾರು ಇದ್ರೋ ಕೆಲವರು ಓಡಿ ಹೋದರು, ಕೆಲವರು ಸತ್ತು ಹೋದರು. ಭೀಮಸೇನ ದೇವರು ಮಾತ್ರ ಹಾಗೆ ನಿಂತಿದ್ರು. ತತ್ರಾರ್ಜುನೋ ವದತ್ ಭೀಮಂ ಯಾಹಿ ಯಾಷ್ಟಿಂ. ಇಷ್ಟು ನಡೀತಾ ಇದೆ. ಅರ್ಜುನ ಭೀಮಸೇನ ದೇವನಿಗೆ ಭೀಮನಿಗೆ ಹೇಳ್ತಾನೆ, ಅಣ್ಣ ಭೀಮ, ಧರ್ಮಣ್ಣ ಕಾಣ್ತಾ ಇಲ್ಲ, ಧರ್ಮರಾಜ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ ನೋಡಿಕೊಂಡು ಬಾ ಅಂತ ಹೇಳಿದಾಗ ಭೀಮಸೇನ ದೇವರು ಹೇಳ್ತಾರೆ, ಪ್ರವೃತ್ತಿಂ ವಿದ್ಯೆ ಭೂಪಸ್ಯ ಮಾಂತು ಸಂಶಪ್ತಿಕಾಯುಧೇ ಆಹಾಂತಿ ಹತೋಚ್ಛೇಷ ತಾನಹಂ ಯಾಮಿ ತದ್ಯುಧೇ. ಆಗ ಇತ್ಯುಕ್ತಿವಾಂಸಂ ತಮುವಾಚ ಭೀಮಸೇನ ದೇವರು ಹೇಳ್ತಾರೆ, ಅರ್ಜುನ, ನಾನು ಹೋಗುವುದಿಲ್ಲಪ್ಪ, ನಾನಿಲ್ಲಿ ಇರಬೇಕು. ನಾನು ಹೋಗಿದ್ದೇನೆ ಅಂತಂದರೆ ನಾನು ಭಯಭೀತನಾಗಿ ರಣವನ್ನು ಬಿಟ್ಟು ಹೋಗಿದ್ದೇನೆ ಅಂತ ಅಪವಾದ ಹಾಕ್ತದೆ ಜನ ನನಗೆ. ಹಾಗಾಗಿ ನೀನೇ ಹೋಗಿಕೊಂಡು ಧರ್ಮರಾಜ ಎಲ್ಲಿದ್ದಾನೆ ಅಂತನ್ನೋದನ್ನು ನೋಡಿಕೊಂಡು ಬಾ. ತ್ಯಕ್ವಾ ರಣಂ ನಾಹಮಿತೋ ವ್ರಜೇಯಂ. ಈ ರಣವನ್ನು ಬಿಟ್ಟು ನಾನು ಹೋಗುವುದಿಲ್ಲ. ಹೋದರೆ ನಮಾಂ ವದೇತ್ ಕಶ್ಚನ ಯುದ್ಧಭೀತಂ. ಯುದ್ಧದ ಅಂಜಿಕೆಯಿಂದ ಭೀಮ ಓಡಿ ಹೋಗಿಬಿಟ್ಟ ಅಂತ ಸೊಳ್ಳೆ ನನ್ನ ಮೇಲೆ ಅಪವಾದ ಹಾಕ್ತಾರೆ. ಹಾಗಾಗಿ ನಾನು ಹೋಗೋದಿಲ್ಲ. ಹೋಗೋದಾದರೆ ನೀನೇ ಹೋಗು, ನಾನು ಹೋಗೋದಿಲ್ಲ ಅಂದಾಗ ಇತಿ ಬ್ರುವಾಣಂ ತಮನಂತ ಶಕ್ತಿ ಪ್ರೀತ ಕೃಷ್ಣಂ ಸಂಶೋಧಿತ ಸಾಧಿಕೆ ಇಷ್ಟಂ. ಅರ್ಜುನ ಕೃಷ್ಣ ಇಬ್ಬರು ಕೂಡಿ ಯುಧಿಷ್ಠಿರಂ ದ್ರಷ್ಟುಂ. ಎಲ್ಲ ಕಡೆಗೆ ನೋಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಶಿಬಿರಕ್ಕೆ ಹೋಗ್ತಾರೆ. ಸುಸ್ತಾದರೆ, ಭಾಳ ಗಾಯ ಆದರೆ, ನೋವಾದರೆ ಆ ಶಿಬಿರಕ್ಕೆ ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಮತ್ತೆ ಯುದ್ಧಕ್ಕೆ ಬರ್ತಿರ್ತಾರೆ. ಹೀಗೆಲ್ಲ ನಡೀತಾ ಇರ್ತದೆ. ಹಾಗಾಗಿ ಇವನಿಗೇನು ತೊಂದರೆ ಆಗಿದೆ, ಶಿಬಿರದಲ್ಲಿ ಕೂತಿದ್ದಾನೆ, ಏನಾಗಿದೆ ನೋಡೋಣ ಅಂತ ಹೇಳಿ ಅರ್ಜುನ ಕೃಷ್ಣ ಸಮೇತನಾಗಿ ತಾನು ಬಂದಿದ್ದಾನೆ. ಆಗ ನೋಡಿದ, ಶಿಬಿರದಲ್ಲಿ ಕೂತಿದ್ದಾನೆ, ಸಂತೋಷ ಆಯಿತು, ಎಲ್ಲಿ ಹೋಗಿಲ್ಲ, ಏನು ತೊಂದರೆ ಆಗಿಲ್ಲ. ದೃಷ್ಟ್ವಾತೋ ನೃಪತಿ ಕೃಷ್ಣಂ ಕರ್ಣಂ ಹತಂ ಮತ್ವಾ ಶಶಂಸಃ. ಆಗ ಯುಧಿಷ್ಠಿರ ಕೂತಿದ್ದಾನೆ, ಧರ್ಮರಾಜ ಕೂತಿದ್ದಾನೆ. ಅರ್ಜುನ ಬಂದ ಕೃಷ್ಣ ಸಮೇತನಾಗಿ. ಬಂದಾಗ ಬಹಳ ಸಂತೋಷವಾಯಿತು. ಯಾರಿಗೆ? ಧರ್ಮರಾಜನಿಗೆ. ಯಾರನ್ನು? ಅರ್ಜುನನನ್ನು ಕಂಡಿದ್ದಕ್ಕೆ ಸಂತೋಷಪಟ್ಟು ಹೊಗಳುತ್ತಾ ಇದ್ದಾನೆ. ಅರ್ಜುನನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಬಹಳ ಸಂತೋಷಪ್ಪ, ನೀನು ಕರ್ಣನನ್ನು ಕೊಂದಿದ್ದಿ ಅನ್ನಿಸ್ತದೆ. ಇವನು ಶಿಬಿರದಲ್ಲಿ ಕೂತಾಗ ಕರ್ಣ ಆಚೆ ಅರ್ಜುನನಿಂದ ಸತ್ತು ಹೋಗಿದ್ದಾನೆ. ಆ ವಾರ್ತೆಯನ್ನು, ಸುದ್ದಿಯನ್ನು ಹೇಳೋದಕ್ಕಾಗಿ ಸ್ವಯಂ ಖುದ್ದಾಗಿ ಅರ್ಜುನನೇ ಬಂದಿದ್ದಾನೆ ಅಂತ ತಾನು ತಿಳಿದುಕೊಂಡು ಅರ್ಜುನ ಬಂದದ್ದನ್ನು ನೋಡಿ
ಅರ್ಜುನನಿಗೆ ಕರ್ಣನನ್ನು ನೀನು ಕೊಂದು ಹಾಕಿದ್ದಿ ಅಂತ ಹೇಳಿ ಸಂತೋಷಪಟ್ಟು ಪ್ರಶಂಸೆ ಮಾಡ್ತಾ ಇದ್ದ. ತಾನು ತಿಳಿದುಕೊಂಡು ಬಿಟ್ಟ, ಅರ್ಜುನ ಕರ್ಣನನ್ನು ಕೊಂದ ಹಾಕೇನೆ ಸುದ್ದಿಯನ್ನು ಹೇಳೋದಕ್ಕಾಗಿ ಬಂದಿದ್ದಾನೆ ಅಂತೆ. ಆದರೆ ಹಾಗೆ ಬಂದಿಲ್ಲ. ಇಲ್ಲಿ ಧರ್ಮರಾಜ ಎಲ್ಲಿ ಹೋಗಿದ್ದಾನೆ ಅಂತ ಹುಡುಕೋದಕ್ಕಾಗಿ ಅರ್ಜುನ ಬಂದದ್ದೇ ಹೊರತು ಕರ್ಣ ಸತ್ತು ಹೋಗಿದ್ದಾನೆ ಆ ವಾರ್ತೆಯನ್ನು ಹೇಳೋದಕ್ಕಾಗಿ ಇಲ್ಲಿ ಬಂದದ್ದು ಅರ್ಜುನ ಅಲ್ಲ. ಆದರೆ ತಾನು ಧರ್ಮರಾಜ ಹಾಗೆ ತಿಳಿದುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಭಿವಾದ್ಯ ಅನಿಶ್ಯ ಪಾರ್ಥ ಸಕೃತ್ಯ. ಆಗ ಅರ್ಜುನ ಹೇಳ್ತಾನೆ, ಇಲ್ಲ ನೀನು ತಪ್ಪು ತಿಳಿದಿದ್ದೀಯಾ, ನಾನು ಬಂದದ್ದು ನಿನ್ನಗೋಸ್ಕರ, ನೀ ಎಲ್ಲಿದ್ದೀ ಅಂತ ನೋಡೋದಕ್ಕಾಗಿ ಬಂದಿದ್ದೆ ಹೊರತು ಕರ್ಣನನ್ನು ಸಂಹಾರ ಮಾಡಿ ಆ ವಾರ್ತೆಯನ್ನು ಹೇಳೋದಕ್ಕಾಗಿ ನೀನು ಇಲ್ಲಿ ಬಂದದ್ದಲ್ಲ. ಕರ್ಣನನ್ನು ನಾನು ಕೊಂದಿಲ್ಲ ಅಂತಿಷ್ಟು ಹೇಳಿದರೆ ಧರ್ಮರಾಜನಿಗೆ ಸಿಟ್ಟು ಬಂತು, ಅಸಮಾಧಾನ ಆಯಿತು. ಹೊಗಳೋದಕ್ಕೆ ಇಷ್ಟೊತ್ತನ್ನು ಹೊಗಳುತ್ತಾ ಇದ್ದ ಸ್ತೋತ್ರ ಮಾಡುವಂತಹ ಧರ್ಮರಾಜ ಬೈಲಿಕ್ಕೆ ಪ್ರಾರಂಭ ಮಾಡಿದ ಅರ್ಜುನನಿಗೆ. ವೃಷಂ ವಿವಿಂದ್ಯ ಭೀಭತ್ಸು ಕೃಷ್ಣಾಯ ಗಾಂಡೀವಂ. ಏನು ಮಾಡ್ತೀನಿ ನೀನು? ಗಾಂಡೀವವನ್ನು ಇಟ್ಟುಕೊಂಡು ಕೃಷ್ಣನಿಗೆ ಕೊಟ್ಟುಬಿಡು, ಅವನು ಸಂಹಾರ ಮಾಡ್ತಾನೆ ಕರ್ಣನನ್ನು. ವಿನಾಕಾರಣ ನಾನು ಕರ್ಣನ ಸಂಹಾರ ಮಾಡ್ತೇನೆ ಹಾಗೆ ಹೀಗೆ ಅಂತ ಪ್ರತಿಜ್ಞೆ ಮಾಡಿ ಏನು ಮಾಡ್ತೀಯ? ದೇಹಿ ಪುತ್ರಂ ಸ ರಾಧಯ ಅನಿಶ್ಯತಿನ ಸಂಶಯ. ಆ ಕೃಷ್ಣನಿಗೆ ಕೊಟ್ಬಿಡು ಗಾಂಡೀವ, ಅವನು ಕೊಂದು ಹಾಕ್ತಾನೆ. ಅಥವಾ ಭೀಮನಿಗೆ ಕೊಡು, ಭೀಮನು ಕೊಂದು ಹಾಕ್ತಾನೆ. ಸುಮ್ಮನೆ ಬಿಟ್ಟು ನೀನು ಕುಂತಿ ಮಗನಾಗಿ ಹುಟ್ಟಿದ್ದೇ ವ್ಯರ್ಥ. ನೀನು ಷಂಡನಿದ್ದಿ, ಮಿಥ್ಯಾ ಪ್ರತಿಜ್ಞೆ ಮಾಡ್ತೀನಿ, ನೀನು ಸುಳ್ಳು ಪ್ರತಿಜ್ಞೆ ಮಾಡ್ತಿ. ತೊಂತು ಕುಂತ್ಯ ವೃಥಾಸೂತ ಕ್ಲೀಬೋ ಮಿಥ್ಯಾ ಪ್ರತಿಶ್ರುತಃ. ಷಂಡ ಇದ್ದಿ, ಮಿಥ್ಯಾ ಪ್ರತಿಜ್ಞೆ ಮಾಡ್ತಿ. ಹಾಗಾಗಿ ನೀನು ಗಾಂಡೀವವನ್ನು ಕೊಟ್ಬಿಡು. ಅಹಂತು ಸೂತಪುತ್ರೇಣ ಕ್ಲಿಷ್ಟೋ ಮಾರುತಿ ತೀರಸ. ಎಷ್ಟು ಬಾರಿ ಆ ಸೂತಪುತ್ರ ಕರ್ಣ ನನಗೆ ಪೀಡೆ ಕೊಟ್ಟಿದ್ದಾನೆ ಗೊತ್ತಾ? ಒಮ್ಮೆ ಆದರೂ ಬಂದು ನನಗೆ ಆ ಕರ್ಣನಿಂದ ಬಚಾವ್ ಮಾಡಿದ್ದಿ, ಪಾರು ಮಾಡಿದ್ದಿ, ರಕ್ಷಣೆ ಮಾಡಿದ್ದಿ? ಪ್ರತಿ ಬಾರಿಯೂ ನನಗೆ ಪೀಡೆ ಕೊಡಲಿಕ್ಕೆ ಬಂದಾಗ ಭೀಮಸೇನ ದೇವರು ಬಂದು ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ಭೀಮ ಅವನು ಬಂದು ನನ್ನನ್ನು ಕಾಪಾಡಿದ್ದಾನೆ, ಸೇಫ್ ಮಾಡಿದ್ದಾನೆ ನನ್ನನ್ನು. ಕ್ಲಿಷ್ಟೋ ಮಾರುತಿ ತೀರಸ ಜೀವಾಮೆ ಅಗ್ರಜೇನ ಉಕ್ತೋ ಉದ್ಬಾಹು ಉತ್ತಮಂ ವಾಸುದೇವ ವಚಃ ವಾಸುದೇವಸ್ತದಾ ಹೇದಂ ಕಿಮೇತದ್ ಇತಿ ಸರ್ವವಿತ್. ಇಷ್ಟು ಧರ್ಮರಾಜ ಮೊದಲಿಗೆ ಅರ್ಜುನನನ್ನು ಹೊಗಳಿದ, ಕರ್ಣನನ್ನು ಸಂಹಾರ ಮಾಡಿ ವಾರ್ತೆಯನ್ನು ಹೇಳಲಿಕ್ಕೆ ಬಂದಿದ್ದಾನೆ ಅಂತ ತಿಳಿದುಕೊಂಡು, ಇಲ್ಲ ಅಂತ ಗೊತ್ತಾದಾಗ ಬೈಲಿಕ್ಕೆ ಪ್ರಾರಂಭ ಮಾಡಿದ. ಬೈಯುವುದಾಗ ಎಲ್ಲ ಬೈದಿದ್ದರೆ ಬೇರೆ ಇತ್ತು, ಗಾಂಡೀವವನ್ನು ಬಿಡುವಂತ ಬೈದಿದ್ದಕ್ಕೆ ಸಿಟ್ಟಿಗೆ ಬಂದು ಅರ್ಜುನ ತಾನು ಖಡ್ಗವನ್ನು ತೆಗೆದು ಧರ್ಮರಾಜನನ್ನು ಕೊಲ್ತೇನೆ ಅಂತ ಹೊರಟಿದ್ದಾನೆ. ಕೃಷ್ಣ ಅಂತ ಏನು ನಡೆಸಿದ್ಯೋ ನೀನು? ಏನು ಮಾಡ್ತಾ ಇದ್ದಿ? ಅವನು ನನಗೆ ಬೈದಿದ್ದರೆ ನಡೀತಿತ್ತು, ಗಾಂಡೀವವನ್ನು ಬಿಡು, ಬೇರೆಯವರ ಕೈಯಲ್ಲಿ ಕೊಡು ಅಂತ ಹೇಳಿದ್ದಾನೆ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಯಾರು ಗಾಂಡೀವವನ್ನು ಬಿಡು ಅಂತ ಹೇಳ್ತಾರೋ ಅವರನ್ನು ಕೊಂದು ಹಾಕ್ತೇನೆ ಅಂತ ಹೇಳಿ. ಯಾಕೆ ನನಗೆ ಅವಮಾನ? ಅದು ಎಲ್ಲರದು ಒಬ್ಬರು ಭೀಮಸೇನ ದೇವರು ತೂಬರ ಅಂತ ಹೇಳಿದರೆ ನಾನು ಇದು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದರೆ ಹಿಂದೆ ಕೇಳಿದ್ದೇನೆ. ಹಾಗೆ ಗಾಂಡೀವವನ್ನು ಬಿಡು ಅಂತ ಯಾರು ಹೇಳ್ತಾರಲ್ಲ ಅವರನ್ನು ಕೊಂದು ಹಾಕ್ತೇನೆ ನಾನು ಅಂತ ಪ್ರತಿಜ್ಞೆ ಮಾಡಿದ್ದು. ಹಾಗಾಗಿ ಧರ್ಮರಾಜನ ಕೊಲ್ತೇನೆ ನಾನು ಅಂತ ಕೃಷ್ಣ ಹೇಳ್ತಾನೆ. ತಲೆ ಹಿಡ್ಕೊಂಡು ಕೂತ ಕೃಷ್ಣ, ಏನು ಮಾರಾಯ, ಏನು ಮಾಡ್ತಾ ಇದ್ದಿ? ತಮಃ ಗಾಂಡೀವಂ ದಾತುಂ ಯವದೇ ತದ್ವಧೋಮಯ. ಗಾಂಡೀವನ್ನು ಬಿಡು, ಕೊಡು ಅಂತ ಯಾರು ನನಗೆ ಅಂತಾರಲ್ಲ ಅವರನ್ನು ಕೊಲ್ತೇನೆ ಎಂಬ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಪ್ರತಿಜ್ಞಾತಸ್ತತೋ ಹನ್ಮಿ ನೃಪಮಿತ್ಯಾಹ ತಂ ವಚಃ. ಸತ್ಯಸ್ಯ ವಚನಂ ಶ್ರೇಯೋ ಸತ್ಯಜ್ಞಾನಂಚ ದುಷ್ಕರಂ. ಕೃಷ್ಣ ಅದ್ಭುತವಾದ ನಿರ್ಣಯ ಹೇಳ್ತಾನೆ. ಯಾವುದು ಸತ್ಯ, ಯಾವುದು ಪ್ರತಿಜ್ಞೆ, ಯಾವ ಪ್ರತಿಜ್ಞೆಯನ್ನು ಮಾಡಿದ್ದಾಗ ಯಾವ ಸಮಯದಲ್ಲಿ ಏನನ್ನು ಆಚರಣೆ ಮಾಡಬೇಕು. ನೀನು ಪ್ರತಿಜ್ಞೆ ಮಾಡಿದ್ದಿ ಗಾಂಡೀವವನ್ನು ಬಿಡು, ಕೊಡು ಅಂತ ಯಾರು ಅಂತಾರೋ ಅವರನ್ನು ಕೊಂದು ಹಾಕ್ತೇನೆ ಅಂತ. ಯಾವ ಪ್ರತಿಜ್ಞೆಯನ್ನು ನಾವು ಮಾಡ್ತೇವೋ, ಯಾವ ಪ್ರತಿಜ್ಞೆ ಯಾವ ಸಮಯದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಅನ್ನೋದನ್ನು ಅವಶ್ಯ ತಿಳ್ಕೊಳ್ಬೇಕು. ಸತ್ಯಸ್ಯ ವಚನಂ ಶ್ರೇಯೋ. ನೀನು ಪ್ರತಿಜ್ಞೆ ಏನು ಮಾಡಿದ್ದಿ? ಯಾರಂತಾರೋ ಅವ್ರನ್ನ ಕೊಂದು ಹಾಕ್ತೇನೆ. ಹಾಗಾದರೆ ಧರ್ಮರಾಜನ ಕೊಂದು ಹಾಕ್ತೀಯಾ ನೀನು? ಅದಕ್ಕಾಗಿ ಖಡ್ಗ ತೆಗೆದಿದ್ದೀಯಾ? ಅದು ಸರಿಯಲ್ಲ. ಯಾವುದು ಸತ್ಯ ಗೊತ್ತಾ? ಸಜ್ಜನರಿಗೆ ಏನು ಮಾಡೋದರಿಂದ ಅದು ಸತ್ಯ ಅಂತ ಆಗ್ತದಲ್ಲ ಅದನ್ನು ಮಾಡಬೇಕು, ಅದೇ ಸತ್ಯ ವಚನ. ಹೊರತು ಅದು
ಸಜ್ಜನರಿಗೆ ಹಿತವಾಗ್ತಾ ಇದ್ದಿದ್ದಿಲ್ಲ ಅಂದರೆ ಆ ವಚನವೂ ಅಸತ್ಯವಾಗಿ ಬಿಡುತ್ತದೆ. ಸತ್ಯಸ್ಯ ವಚನಂ ಶ್ರೇಯೋ ಸತ್ಯಜ್ಞಾನಂಚ ದುಷ್ಕರಂ ಯಸ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಸಜ್ಜನರಿಗೆ ಹಿತವಾಗ್ತದೋ ಯಾವುದರಿಂದ ಅದು ಪ್ರತಿಜ್ಞೆ, ಅದು ಸತ್ಯ. ಧರ್ಮವನ್ನು ಬಹಳ ಅಮೂಲ್ಯವಾದ ತತ್ವಗಳನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ. ಧರ್ಮಸ್ಯ ಚರಣಂ ಶ್ರೇಯೋ, ಧರ್ಮವನ್ನು ಆಚರಣೆ ಮಾಡುವುದು ಬಹಳ ಸುಲಭ, ಆದರೆ ಧರ್ಮ ಯಾವುದು ಅಂತ ತಿಳಿದುಕೊಳ್ಳುವುದೇ ಬಹಳ ಕಷ್ಟ. ಹೇಗಿದೆ ನೋಡ್ರಿ, ಶ್ರೀಮದ್ ಆಚಾರ್ಯರು ಆ ಕೃಷ್ಣ ಪರಮಾತ್ಮನ, ಆ ಕೃಷ್ಣನ ಮಾತನ್ನು ಎಷ್ಟು ಸುಂದರವಾಗಿ ಉಲ್ಲೇಖ ಮಾಡ್ತಾರಂದರೆ ಅದನ್ನು ಕೇಳಿದ್ರೇ ಮನಸ್ಸಿಗೆ ಸಂತೋಷವಾಗಬೇಕು. ಹೇಗಿದೆ ನೋಡ್ರಿ, ಧರ್ಮವನ್ನು ಮಾಡೋದು ಸುಲಭ, ಆದರೆ ಧರ್ಮ ಯಾವುದು ಅಂತ ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಅರ್ಥ ಮಾಡಿಕೊಂಡರೆ ಆಚರಣೆ ಮಾಡೋದು ಸುಲಭ, ಆದರೆ ಧರ್ಮ ಯಾವುದು ಅಂತ ನಾವು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಇಲ್ಲಿ ಸಜ್ಜನರಿಗೆ ಏನನ್ನು ಮಾಡಿದರೆ ಹಿತವೋ ಅದೇ ಸತ್ಯವಚನ. ನೀನು ಧರ್ಮರಾಜನಿಗೆ ಕೊಂದು ಹಾಕ್ತೇನೆ, ಸಂಹಾರ ಮಾಡ್ತೇನೆ ಅಂತ ಹೊರಟಿದ್ದಿ. ಯಾಕೆ? ಸತ್ಯ ನಾನು ನನ್ನ ಪ್ರತಿಜ್ಞೆ ಮಾಡಿದ್ದೇನೆ, ನನ್ನ ಪ್ರತಿಜ್ಞೆ ಸತ್ಯ ಆಗಬೇಕು ಅಂದರೆ ನಾನು ಕೊಂದು ಹಾಕ್ತೇನೆ. ಅದಲ್ಲಪ್ಪ ಧರ್ಮ, ಅದಲ್ಲ, ಅದು ಸತ್ಯ ಅಲ್ಲದು. ಯಸ್ ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ನಿಶ್ಚಯ. ಎಲ್ಲ ಕಡೆಗೆ ಸತ್ಯ ಅಂತಂದರೆ ಅದಲ್ಲ. ಸಜ್ಜನರಿಗೆ ಏನು ಮಾಡಿದರೆ ಹಿತವೋ ಅದೇ ಸತ್ಯ ಮಾತು, ಅದೇ ಧರ್ಮ, ಅದೇ ಶ್ರೇಯಸ್ಸು. ಅದಕ್ಕೆ ದೃಷ್ಟಾಂತ ಕೊಟ್ಟು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕನ್ವಿನ್ಸ್ ಮಾಡುತ್ತಾನೆ, ಅರ್ಜುನನ ಮನಸ್ಸು ಪರಿಣಾಮ ಮಾಡುತ್ತಾನೆ, ಇದ್ದ ಧರ್ಮವನ್ನು ಹೇಳ್ತಾನೆ ಪರಮಾತ್ಮ. ಕೌಶಿಕ ಎಂಬ ಬ್ರಾಹ್ಮಣ ತನ್ನ ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮಜನಂ ಕ್ವಚಿತ ತಸ್ಕರೇಶ್ವಪಿಧಾಯೇವ ನಿರಯಂ ಪ್ರತ್ಯಪದ್ಯತ. ಕೌಶಿಕ ಬ್ರಾಹ್ಮಣ ತಾನು ಒಂದು ಕಡೆ ಕೂತಿದ್ದಾನೆ, ಇಬ್ಬರು ದಂಪತಿಗಳು ಓಡಿ ಹೋಗಿದ್ದಾರೆ, ಒಂದು ಕಡೆ ಬಚ್ಚಿಟ್ಟುಕೊಂಡಿದ್ದಾರೆ. ಅವರನ್ನು ಹುಡುಕಿಕೊಳ್ಳಬೇಕು, ಅವರನ್ನು ಹುಡುಕಬೇಕು ಅಂತ ಕಳ್ಳರು, ಅವರ ಮೇಲಿದ್ದ ಒಡೆಯಗಳನ್ನು ಕದಿಬೇಕು ಅಂತ ಕಳ್ಳರು ಅವರನ್ನು ಹಿಡಿದು ಧಾವಿಸ್ತಾ ಇದ್ದಾರೆ. ಇವರು ಬಚ್ಚಿಟ್ಟುಕೊಂಡಿದ್ದಾರೆ. ಈ ಬ್ರಾಹ್ಮಣನಿಗೆ ಬಂದು ಆ ಕಳ್ಳರು ಕೇಳಿದರು, ತುಡುಗರು ಕೇಳಿದರು, ಈಗಿನ ಒಬ್ಬರಿಬ್ಬರು ದಂಪತಿಗಳು ಓಡಿ ಹೋದರಲ್ಲ, ಅವ್ರು ಎಲ್ಲಿದ್ದಾರೆ ನೋಡಿದ್ಯಾ ನೀನು? ನೋಡಿದ್ನಲ್ಲ, ಇಲ್ಲೇ ಬಚ್ಚಿಟ್ಕೊಂಡರು ನೋಡ್ರಿ ಅಂತ ಹೇಳಿ ಆ ಬ್ರಾಹ್ಮಣ ತೋರಿಸಿದಾಗ ಆ ಕಳ್ಳರು ಹೋಗಿ ಆ ಹಣವನ್ನು ಕದ್ದು ಅವರಿಗೆ ಚೆನ್ನಾಗಿ ಹೊಡೆದು ತಾವು ಹೋಗಿಬಿಟ್ರು. ಈ ಕೌಶಿಕ ಬ್ರಾಹ್ಮಣನಿಗೆ ಸತ್ಯ ಹೇಳಿದ್ದಕ್ಕೆ ಪಾಪ ಬಂತಂತೆ. ಅದು ಸತ್ಯ ಅಲ್ಲದು, ಅದು ಅಧರ್ಮ, ಅದು ಅಸತ್ಯ. ಅದು ಯಾಕೆ? ಸಜ್ಜನರಿಗೆ ಹಿತವಾಗುವಂತೆ ಹೇಳಲಿಲ್ಲವನು, ಕಳ್ಳರಿಗೆ ಹಿತವಾಗುವಂತೆ ದುಷ್ಟ ಕಳ್ಳ ಪೀಡೆ ಕೊಡುವಂಥವರು, ಅವರಿಗೆ ಹಿತವಾಗುವಂತೆ ಮಾತನ್ನು ಯದ್ಯಪಿ ಸತ್ಯವಾಗಿ ಮಾತನಾಡಿದ್ದರೂ ಅದು ಸತ್ಯ ಅಂತಾಗಲಿಲ್ಲ, ಅದು ಧರ್ಮ ಅಂತಾಗಲಿಲ್ಲ. ಅದಕ್ಕೆ ಹೇಳಿದರು ಶ್ರೀಮದಾಚಾರ್ಯರು ಕೃಷ್ಣ ಪರಮಾತ್ಮ, ಸತ್ಯವನ್ನು ಅಥವಾ ಧರ್ಮವನ್ನು ಮಾಡೋದು ಸುಲಭ, ಸತ್ಯವನ್ನು ಆಡೋದು ಸುಲಭ, ಆದರೆ ಏನು ಮಾಡಿದರೆ ಧರ್ಮವಾಗ್ತದೆ, ಏನು ಮಾತನಾಡಿದರೆ ಸತ್ಯವಾಗ್ತದೆ ಅಂತನೂ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ಸತ್ಯವನ್ನು ನಡೆಸುವುದೇ ಬಹಳ ಕಷ್ಟ. ಹಾಗಾಗಿ ಆ ಬ್ರಾಹ್ಮಣನಿಗೆ ಪಾಪ ಬಂತು. ಸತ್ಯ ಮಾತನಾಡಿದರೂ ಬ್ರಾಹ್ಮಣಿಗೆ ಪಾಪ ಬಂತು. ಒಬ್ಬ ವ್ಯಾಧ ಇದ್ದಾನೆ, ಬೇಡರಮ. ಪಕ್ಷಿಗಳಿವೆ, ಆ ಪಕ್ಷಿಗಳನ್ನು ಕೊಂದು ಮಾಂಸವನ್ನು ತೆಗೆದುಕೊಂಡು ಹೋಗಿ ತಂದೆ ತಾಯಿಗಳಿಗೆ ಕೊಟ್ಟು ತಿನ್ನಿಸಿದ. ಅವರು ಹಾಗೆ ಜೀವನ ಮಾಡೋದು. ಮಾತಾ ಪಿತೃ ನಿಮಿತ್ತತಃ ಕ್ವಶ್ಚಿತ್ ವ್ಯಾಧೋ ಮೃಗಂ ಹತ್ವ. ಆ ಮೃಗವನ್ನು ಸಂಹಾರ ಮಾಡಿದ್ದಾನೆ. ಯಾಕೆ? ತಂದೆ ತಾಯಿಗಳಿಗೆ ಹೊಟ್ಟೆಯನ್ನು ತುಂಬಿಸಬೇಕು ಅಂತ ಹೇಳಿ. ಅವನಿಗೆ ಪಾಪ ಬಂತ? ಇಲ್ಲ, ಪುಣ್ಯ ಬಂತು. ಧರ್ಮ ಬಹಳ ಸೂಕ್ಷ್ಮವಿದೆ, ಸತ್ಯ ಬಹಳ ಸೂಕ್ಷ್ಮವಿದೆ. ಯಾವುದನ್ನು ತಂದೆ ತಾಯಿ ಸಲುವಾಗಿ ಮಾಂಸ ಬೇಕು, ಅವನಿಗೆ ತಿನ್ನಿಸಬೇಕು ಅನ್ನೋ ಸಲುವಾಗಿ ಮೃಗವನ್ನು ಸಂಹಾರ ಮಾಡಿದ ವ್ಯಾಧನಿಗೆ ಪುಣ್ಯ ಬಂತು ಹೊರತು ಪಾಪ ಬರಲಿಲ್ಲ. ಈ ಕಡೆಗೆ ಕೌಶಿಕ ಬ್ರಾಹ್ಮಣ ಸತ್ಯ ಮಾತನಾಡಿದರೂ ಕೂಡ ಆ ಸಜ್ಜನರಿಗೆ ಪೀಡಿಯಾಯಿತು, ಆಸ್ತಿ ಪಾಸ್ತಿ ಕಸಿಕೊಂಡು ಹೋದರು ಕಳ್ಳರಿಗೆ ಸಹಾಯ ಮಾಡಿ ಸತ್ಯ ನುಡಿದಿದ್ದಕ್ಕೆ ಬ್ರಾಹ್ಮಣನಿಗೆ ಪಾಪ ಬಂತು. ಸತ್ಯ ಮಾತನಾಡಿದರು ಪಾಪ ಬಂತು,
ವ್ಯಾಧ ಆ ಮೃಗವನ್ನು ಸಂಹಾರ ಮಾಡಿದ್ದಕ್ಕೆ ಪುಣ್ಯ ಬಂತು. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು, ಸನ್ನಿವೇಶಗಳು, ಸಮಯಗಳು ಇವುಗಳನ್ನು ನೋಡಿಕೊಂಡ ಧರ್ಮವನ್ನು, ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ, ಆಚರಣೆ ಮಾಡೋದು ಸುಲಭ ಅಂತ ಹೇಳಿದ ಮಾತು ಎಷ್ಟು ಸ್ವಾರಸ್ಯಕರವಾಗಿದೆ ನೋಡ್ರಿ. ಹಾಗಾಗಿ ನೀನು ಬಿಟ್ಟು ಬಿಡು, ಅವನನ್ನು ಸಂಹಾರ ಮಾಡೋದಲ್ಲ. ಹಾಗೆ ನಾನು ಪ್ರತಿಜ್ಞೆ ಮಾಡಿದ್ದನಲ್ಲ, ಹಾಗಾಗಿ ಏನು ಮಾಡಬೇಕು ಅದಕ್ಕೆ ಹೇಳ್ತಾನೆ. ತಸ್ಮಾ ಸದ್ಧಾರಕೋ ಧರ್ಮ ಇತಿ ಕೃತ್ವ ವಿನಿಶ್ಚಯಂ ಮಾರುಪಂ ಜಹಿ ಸತ್ಯಂ. ನಿನ್ನ ರಾಜ, ನಿನ್ನ ಅಣ್ಣನ ಕೊಲಬೇಡಪ್ಪ. ತತ್ಕುರು ವಾಚಂ ತಿರಸ್ಕರು. ಹಾಗಾದರೆ ನಾನೇನು ಮಾಡಬೇಕು? ಅವನನ್ನು ತಿರಸ್ಕಾರ ಮಾಡು, ಅವನನ್ನು ಬೈದು ಬಿಡು. ದೊಡ್ಡವರಿಗೆ ನಿಂದೆ ಮಾಡಿದರೆ ಅವರನ್ನು ಸಂಹಾರ ಮಾಡಿದಷ್ಟು ಪಾಪ ಬರ್ತದಂತೆ. ಕೃಷ್ಣ ಹೇಳ್ತಾನೆ, ನೀನು ಅವನನ್ನು ಯಾರು ಗಾಂಡೀವಕ್ಕೆ ತಿರಸ್ಕಾರ ಮಾಡ್ತಾರೆ, ಗಾಂಡೀವನ್ನು ಬಿಡು ಅಂತಾರೆ, ಕೊಡು ಅಂತಾರೆ, ಅವರನ್ನು ಕೊಂದು ಹಾಕ್ತೇನೆ. ಆ ಮಾತನ್ನು ಧರ್ಮರಾಜ ಹೇಳಿದ್ದಕ್ಕೆ ಅವನನ್ನು ಕೊಲ್ಲಬೇಕು ಅಂತ ಉದ್ಯುಕ್ತನಾಗಿದ್ದೀನಿ ನೀನೀಗ. ಹಾಗಾಗಿ ನೀನೇನು ಮಾಡು, ಅವನನ್ನು ತಿರಸ್ಕಾರ ಮಾಡಿಬಿಡು. ಅವನು ಸಂಹಾರ ಮಾಡಿದಷ್ಟು ಏನು ಸಂಹಾರ ಮಾಡ್ತೇನೆ ಅಂತ ಏನು ನೀನು ಪ್ರತಿಜ್ಞೆ ಮಾಡಿದ್ಯೋ ಆ ಪ್ರತಿಜ್ಞೆ ಪೂರ್ಣ ಆಗಿಬಿಡ್ತದಂತೆ. ಆದರೆ ದೊಡ್ಡವರನ್ನು ತಿರಸ್ಕಾರ ಮಾಡಿದರೆ, ಸಂಹಾರ ಮಾಡಿದಷ್ಟು ಪಾಪ ಬಂದುಬಿಡುತ್ತದೆ. ಕೃಷ್ಣ ಹೇಳ್ತಾನೆ ನೋಡ್ರಿ, ತ್ವತ್ಕುರು ವಾಚಂ ತಿರಸ್ಕರು ಇತ್ಯುಕ್ತೋ ಬಹುಧಾ ಅನಿಂದತ. ಸಿಟ್ಟು ಬಂದಿತ್ತು ಮೊದಲಿಗೆ ಅರ್ಜುನನಿಗೆ, ಧರ್ಮರಾಜನನ್ನು ಬೈದು ಬಿಡುತ್ತಾನೆ. ಕ್ರೋಧಾತ್ ಅರ್ಜುನೋ ಭೃಶಂ ತ್ವಂ ಭೃಶಂಸಕಃ. ನೀನು ದಯಾಹೀನನು, ಯಾರ ಮೇಲೂ ದಯ ಬರುವುದಿಲ್ಲ ನಿನಗೆ. ಅಕೃತಜ್ಞ, ಯಾವುದು ಮಾಡಬೇಕು ಗೊತ್ತಿಲ್ಲ, ಯಾವುದು ಬಿಡಬೇಕು ಗೊತ್ತಿಲ್ಲ. ನಿರ್ವೀರ್ಯ, ಯುದ್ಧದಲ್ಲಿ ನಿಂತು ಗೆಲ್ಲಬೇಕು. ಒಂದು ದಿವಸ ಆದರೂ ಯಾರ ಜೊತೆ ಆದರೂ ಗೆದ್ದೀಯ? ಪುರುಷಂವಧ ಮಾಡಬೇಕಾದದ್ದನ್ನು ಮಾಡಲಿಲ್ಲ. ತ್ವತ್ ಸುಖಂ ನಾಸ್ತಿ, ನಿನ್ನನ್ನು ಅವಲಂಬಿಸಿದವರಿಗೆ ಯಾರಿಗೂ ಸುಖವಿಲ್ಲ. ನಿನ್ನ ಜೊತೆಗಿದ್ರೇನೆ ಬರೀ ಕಷ್ಟ. ಹಾಗಾಗಿ ಯಾವಾಗಲೂ ಕೂಡ ಯುದ್ಧದಲ್ಲಿ ನಿಂತು ಶತ್ರುಗಳನ್ನು ಗೆದ್ದು ಸಂಹಾರ ಮಾಡಿ ಓಡಿಸಿದಂಥವ್ರು ಯಾರು ಗೊತ್ತಾ? ಭೀಮ, ನಮ್ಮಣ್ಣ. ಅವನು ನಮ್ಮಣ್ಣ, ನೀನು ನಮ್ಮಣ್ಣ ಅಲ್ಲ, ನೀನು ಯಾವಾಗಲೂ ಪಲಾಯನನೆ ಮಾಡಿದ್ದೆ ನೀನು ಅಂತ ಹೇಳಿ ಧರ್ಮರಾಜನನ್ನು ತಾನು ನಿಂದೆ ಮಾಡುತ್ತಾನೆ, ತಿರಸ್ಕಾರ ಮಾಡ್ತಾನೆ. ಇಷ್ಟು ಮಾಡಿ ತನ್ನ ಪ್ರತಿಜ್ಞೆ ಪೂರ್ಣ ಆಯಿತು ಅಂತ ತಿಳಿದುಕೊಂಡ. ಮತ್ತು ಖಡ್ಗ ಒಳಗಿಟ್ಟಿದ್ದನ್ನು ಮತ್ತೆ ತೆಗೆದ. ಮತ್ತೇನಾಯಿತು ಮಾರಾಯ ಅಂತಂದ ಕೃಷ್ಣ. ಇಲ್ಲ, ನನ್ನನ್ನು ಸಂಹಾರ ಮಾಡ್ಕೊಳ್ತೇನೆ. ಯಾಕೆ? ನಾನು ಧರ್ಮರಾಜನನ್ನು ಬೈದು ಪಾಪಕ್ಕೆ ಕಾರಣನಾದೆ, ಪಾಪಕ್ಕೆ ಗುರಿಯಾದೆ. ಹಾಗಾಗಿ ನಮ್ಮ ಧರ್ಮಣ್ಣನನ್ನು ನಾನು ತಿರಸ್ಕಾರ ಮಾಡಿದ್ದಕ್ಕೆ ನನ್ನನ್ನು ನಾನು ಸಂಹಾರ ಮಾಡ್ಕೊಳ್ತೇನೆ ಅಂತಂದ ಕೃಷ್ಣ ಅಂತಾನೆ. ಮತ್ತು ಅದಕ್ಕೂ ಕೃಷ್ಣ ಉಪಾಯ ಮಾಡ್ತಾನೆ. ಇದ್ದ ಧರ್ಮವನ್ನು, ಇದ್ದ ಸತ್ಯವನ್ನು, ಸಂಗತಿಯನ್ನು ಪರಮಾತ್ಮ ತಿಳಿಸಿಕೊಡ್ತಾನೆ. ಅರ್ಜುನನಿಗೆ ತಿಳಿಸಿಕೊಡುವ ದ್ವಾರ ನಾವು ಹೇಗಿರಬೇಕು, ಯಾವ ಸಮಯಕ್ಕೆ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸತ್ಯ, ಯಾವುದು ಅಸತ್ಯ ಅಂತನ್ನೋದನ್ನು ಪರಿಪೂರ್ಣವಾದ ನಿರ್ಣಯಗಳನ್ನು, ತತ್ವಗಳನ್ನು ಶ್ರೀಮದಾಚಾರ್ಯರು ಕೃಷ್ಣ ಪರಮಾತ್ಮನ ಮಾತಿನ ದ್ವಾರ ತಿಳಿಸಿಕೊಡ್ತಾ ಇದ್ದಾರೆ, ಅರ್ಜುನನ ಮಾಧ್ಯಮವನ್ನಾಗಿ ಇಟ್ಟುಕೊಂಡು ನಮ್ಮೆಲ್ಲರಿಗೂ. ತಚ್ಛುತ್ವ ಗರಹಿತ್ವೀವ ಪುನರಾಹ ಜನಾರ್ದನಃ. ನೀನು ಕೊಲ್ಲಬೇಕನ್ಕೊಂಡೀಯಾ? ಆತ್ಮಹತ್ಯೆ ಮಾಡ್ಕೊಳ್ಬೇಕನ್ಕೊಂಡೀಯಾ? ಹಾಗಾದರೆ ಒಂದು ಉಪಾಯ ಹೇಳ್ತೇನೆ, ಮಾಡ್ಕೋ. ನಿನ್ನನ್ನು ನೀನು ಸ್ತೋತ್ರ ಮಾಡಿಕೊಂಡು ಬಿಡು. ಅಂದಾಗ ನಿನ್ನನ್ನು ನೀನು ಕೊಂದುಕೊಂಡಂತೆ, ನಿನ್ನನ್ನು ನೀನು ಆತ್ಮಹತ್ಯೆ ಮಾಡಿಕೊಂಡಂತೆ. ದೊಡ್ಡವರನ್ನು ತಿರಸ್ಕಾರ ಮಾಡಿದರೆ ಅವರನ್ನು ಸಂಹಾರ ಮಾಡಿದ ಪಾಪ. ಗುರುಗಳನ್ನು ತಿರಸ್ಕಾರ ಮಾಡಿದರೆ, ದೇವತೆಗಳನ್ನು, ದೊಡ್ಡವರನ್ನು, ಮಹನೀಯರನ್ನು ತಿರಸ್ಕಾರ ಮಾಡಿದರೆ ಅವರು ಸಂಹಾರ ಮಾಡಿದಷ್ಟು ಪಾಪ. ನಮ್ಮನ್ನು ನಾವು ಸ್ತೋತ್ರ ಮಾಡಿಕೊಂಡರೆ ನಮ್ಮನ್ನು ನಾವು ಆತ್ಮಹತ್ಯೆ ಮಾಡಿಕೊಂಡಷ್ಟು ಪಾಪ. ಇದನ್ನು ಎರಡೂ ಪ್ರತಿನಿತ್ಯ ನಾವು ಹೆಚ್ಚು ಕಮ್ಮಿ ಮಾಡ್ತಾ ಇರ್ತೇವೆ. ದೊಡ್ಡವರ, ಗುರುಗಳ, ಹಿರಿಯರ, ಜ್ಞಾನಿಗಳ ತಿರಸ್ಕಾರ ಅಂದರೆ ಅವರ ಹತ್ಯೆ ಮಾಡಿದಷ್ಟು. ನಮ್ಮನ್ನು ನಾವು ಸ್ತೋತ್ರ ಮಾಡಿಕೊಂಡರೆ ನಮ್ಮನ್ನು ನಾವು ಆತ್ಮಹತ್ಯೆ ಮಾಡಿಕೊಂಡ ಪಾಪ. ಮತಿಪೂರ್ವಂ ದೇಹ ನಾಶಾತ್ ಪಾಪಂ ಮದವಾಪ್ಯತೆ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಸಾಧನಂ ದೇಹೋಸ್ತಿ ಯತ್ ಅಥೋ ಮಾತ್ಯರ ದೇಹಂತು ಗುರುಮಾತ್ಮ ಪ್ರಶಂಸನಂ. ಆತ್ಮ ಪ್ರಶಂಸೆ ಮಾಡಿಕೊಂಡು ಬಿಡು, ನಿನ್ನನ್ನು ನೀನು ಸಂಹಾರ ಮಾಡಿಕೊಂಡಂತೆ ಆಗ್ತದೆ. ದೊಡ್ಡವರ ತಿರಸ್ಕಾರ ಮಾಡಿದರೆ ದೊಡ್ಡವರ ನಾಶ ಮಾಡಿದಂತೆ, ಅಂದರೆ ಅವರನ್ನು ಸಂಹಾರ ಮಾಡಿದಂತೆ. ನಮ್ಮನ್ನು ನಾವು ಪ್ರಶಂಸೆ ಮಾಡಿಕೊಂಡರೆ ನಮ್ಮ ಸಂಹಾರ ಮಾಡಿಕೊಂಡಂತೆ. ಆತ್ಮಹತ್ಯೆ ಇದು ಬಹಳ ದೊಡ್ಡ
ಪಾಪ ಅದು, ಹಾಗಾಗಿ ಮಾಡಿಕೊಳ್ಳಬೇಡ, ಈ ಎರಡನ್ನು ಮಾಡು ಅಂತ ಹೇಳಿ ಪರಮಾತ್ಮ ಬುದ್ಧಿವಂತನಾದ ಸರ್ವೋತ್ತಮನಾದ ಸರ್ವೇಶ್ವರನಾದ ಭಗವಂತ ಈ ಆಪತ್ತನ್ನು ಬಿಕ್ಕಟ್ಟನ್ನು ಸತ್ಯವಾದ ರೀತಿಯಲ್ಲಿ ಧರ್ಮದ ರೀತಿಯಲ್ಲಿ ಪರಮಾತ್ಮ ಬಿಡಿಸ್ತಾನೆ. ಅರ್ಜುನನನ್ನು ಬದುಕಿಸ್ತಾನೆ, ಧರ್ಮರಾಜನನ್ನೂ ಬದುಕಿಸ್ತಾನೆ. ಧರ್ಮರಾಜ ಉಳಿದದ್ದೇ ಈ ಕಾರಣಕ್ಕೆ, ಕೃಷ್ಣ ಇದ್ದಿದ್ದಿಲ್ಲ ಅಂದರೆ ಏನಾಗಿಬಿಡ್ತಿತ್ತು ಆವಾಗ. ನನ್ನ ಗಾಂಡೀವವನ್ನು ಬಿಡು ಅಂತ ಹೇಳಿದ್ದಿ, ಹಾಗಾಗಿ ನೀನನ್ನು ಕೊಂದು ಹಾಕ್ತೇನೆ ಅಂತ ಅರ್ಜುನ ಉದ್ಯುಕ್ತನಾಗಿದ್ದ. ಅದಕ್ಕೆ ಬೈ, ನಿರಸ್ಕಾರ ಮಾಡು, ನಿಂದೆ ಮಾಡು, ಸಂಹಾರ ಮಾಡಿದಷ್ಟು ಆಗಿಬಿಡುತ್ತದೆ. ಸಂಹಾರ ಮಾಡಿದಷ್ಟು ಆಯಿತು ಅಂದಮೇಲೆ ನನ್ನ ಪಾಪಿಷ್ಟನಾದೆ, ನನ್ನನ್ನು ನಾನು ಕೊಂದುಕೊಳ್ಳುತ್ತೇನೆ, ಸಂಹಾರ ಮಾಡಿಕೊಳ್ತೇನೆ ಅಂತಂದಾಗ ಅದಕ್ಕೂ ಪ್ರಶಂಸೆ ನಿನ್ನನ್ನು ನೀನು ಮಾಡಿಕೊ. ನಿನ್ನನ್ನು ಸ್ತೋತ್ರ ಮಾಡಿಕೊಂಡರೆ ನಿನ್ನನ್ನು ನೀನು ಸಂಹಾರ ಮಾಡಿಕೊಂಡಂತೆ ಆಗ್ತದೆ ಅಂತನ್ನುವ ಎರಡೂ ರೀತಿಯಿಂದ ಪರಮಾತ್ಮ ಬ್ಯಾಲೆನ್ಸ್ ಮಾಡಿ ಸತ್ಯ ಧರ್ಮ ಏನು ಅಂತ ತಿಳಿಸಿಕೊಟ್ಟು ಅಮೂಲ್ಯವಾದ ತತ್ವಗಳನ್ನು ತಿಳಿಸಿಕೊಂಡಂತಹ ಶ್ರೀಮದಾಚಾರ್ಯರಿಗೆ ಪುನಃ ನಮಸ್ಕಾರ ಮಾಡುತ್ತಾ ಇವತ್ತಿನ ಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.